ಎಲ್ಲರಿಗೂ ಶುಭೋದಯ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಮ್ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ತೋರಿಸ್ತೀನಿ. ಬೆಳಿಗ್ಗೆ ಬೇಗ ಎದ್ದು ರಂಗೋಲೆ ಬಿಟ್ಟು ಅದಕ್ಕೆ ಸ್ವಲ್ಪ ಬಣ್ಣ ಹಚ್ಚಿ ಬಾಗಿಲಿಗೆ ಹೂವು ಹಾಕಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆದೆ. ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ದೇವಿಗೆ ಯಾವ ರೀತಿ ಸೀರೆನ ಉಡಿಸಿ ಅಲಂಕಾರ ಮಾಡಿದ್ವಿ ಅನ್ನೋದು ಕಂಪ್ಲೀಟ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಫಸ್ಟು ಈ ಥರ ಸೀರೆಗಳನ್ನ ಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಸಣ್ಣ ಹಾಗೆ ನಾನು ನೆರಿಗೆ ಇಟ್ಕೋತಾ ಇದ್ದೀನಿ. ಇದಾದಮೇಲೆ ನೆರಿಗೆ ಇಟ್ಕೊಂಡ್ಮೇಲೆ ಫುಲ್ ಉದ್ದ ಮಾಡ್ಕೋಬೇಡಿ, ಯಾಕಂದರೆ ನಮಗೆ ಸೆರಗಿಗೂ ಬೇಕಾಗಿರೋದ್ರಿಂದ ಒಂದು ಮುಕ್ಕಾಲು ಭಾಗ ಅಷ್ಟು ಮಾತ್ರ ಪ್ಲೀಟ್ ಮಾಡಿಕೊಂಡು 3 ಕ್ಲಿಪ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಸೆರಗೂ ಅಷ್ಟೇ ಅದೇ ಥರ ಸಣ್ಣದಾಗಿ ನೀವು ನೆರಿಗೆ ಇಟ್ಕೊಬೇಕು. ಇದು ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದನ್ನು ಉಡ್ಸೋದಕ್ಕೆ ನಮಗೆ ಬಿಂದಿಗೆ ರೆಡಿ ಮಾಡ್ಕೊಬೇಕಲ್ವ. ಹಾಗಾಗಿ ನಕ್ಷ ಮತ್ತು ಆದಿ ಇಬ್ಬರು ಸೇರಿ ಬಿಂದಿಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಇಬ್ಬರು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ರು ಮಾತ್ರ ನನಗೆ ಮಾತ್ರ. ಇವಾಗ ನಾವು ಒಂದು ತಾಮ್ರದ ಬಿಂದಿಗೆಗೆ 2 ಸೇರಷ್ಟು ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಬೆಳ್ಳಿ ಚೊಂಬಿಟ್ಟು ಅದಕ್ಕೆ ಸೆಲೋ ಟೇಪಿಂದ ಇಬ್ಬರು ಸೇರಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ. ಮನೇಲಿ ಮಕ್ಕಳಿತ್ತು ಅಂತ ಅಂದರೆ ಈ ರೀತಿ ಎಲ್ಲ ಅವ್ರ ಕೈಲೂ ಕೆಲಸ ಮಾಡಿಸಿ ಅದರಿಂದ ಮಕ್ಕಳುಗಳು ಎಲ್ಲನೂ ಏನೇನೋ ಹಬ್ಬಗಳು ಅಂದರೆ ಏನು ಆ ಥರ ಎಲ್ಲ ಕಲಿತಾರೆ ಮಕ್ಕಳುಗಳು. ಸೆಲೋ ಟೇಪ್ ಹಾಕೊಂಡ್ಮೇಲೆ ಒಂದು ಕಡ್ಡಿಗೆ ಒಂದು ದಾರದಿಂದ ನೀಟಾಗಿ ಟೈಟಾಗಿ ಕಟ್ಕೋಬೇಕಾಗತ್ತೆ. ಇದರಿಂದ ನಮಗೆ ಯಾಕಂದರೆ ಕಳಸ ಮುಖವಾಡ ಎಲ್ಲನೂ ಹಾಕೋದ್ರಿಂದ ಟೈಟಾಗಿರಬೇಕು. ಇಲ್ಲಿ ಅತ್ತೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೋಸ್ಕರ. ಸೊ ನಮ್ಮ ಮನೇಲಿ ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಂಡು ನೀಟಾಗಿ ಹಬ್ಬ ಆಯಿತು. ನೋಡಿ ಮಕ್ಳುಗಳಿದ್ರೆ ಅವ್ರುಗಳು ಕರೆದು ಹೇಳ್ಕೊಡಿ ಈ ಥರ ಮಾಡಿ ಕೆಲಸಗಳನ್ನ ಅಂತ. ಹಾಗಾಗಿ ಅವ್ರು ತುಂಬ ಇಷ್ಟಪಟ್ಟು ಮಾಡ್ತಾರೆ. ಸೊ ನಕ್ಷ ಮತ್ತು ಆದಿ ಇಬ್ಬರೂ ಒಟ್ಟಿಗೆ ಸೇರಿಕೊಂಡು ತುಂಬ ಹೆಲ್ಪ್ ಮಾಡಿದ್ರು. ಸೊ ಒಂದು ಕಡೆಯಿಂದ ನಾವು ಹಬ್ಬದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಇವಾಗ ಅದು ಯಾವ ರೀತಿ ಲಕ್ಷ್ಮಿನ ಕೂರಿಸೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿ ಒಂದು ಸ್ಟೂಲ್ ಇಟ್ಕೊಂಡು ಅದು ಅಕ್ಕಿ ಎಲ್ಲ ತುಂಬಿರೋ ಅಂತಹ ಬಿಂದಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆನ ಈ ರೀತಿ ನಾವು ಉಡಿಸ್ತಾ ಇದ್ದೀವಿ. ನೋಡಿ ಫಸ್ಟ್ ಈ ಥರ ಎಲ್ಲ ಹಾಕ್ಕೊಂಡು ಅದು ಬೀಳದೇ ಇರೋ ಥರ ಫಸ್ಟ್ ನಾವು ದಾರದಲ್ಲಿ ಕಟ್ಕೊಂಡ್ವಿ. ಒಬ್ಬರೇ ಅಂತೂ ದೇವ್ರಿಗೆ ರೆಡಿ ಮಾಡೋಕ್ಕೆ ಖಂಡಿತ ಆಗಲ್ಲ. ಸೊ ಎಲ್ಲ ಕ್ರೆಡಿಟು ನನ್ನ ಫ್ಯಾಮಿಲಿಗೆ ಫುಲ್ಲು ಸೇರುತ್ತೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು. ಸೊ ನನಗೆ ಸೀರೆ ಉಡ್ಸೋದಕ್ಕೆ ನನಗೆ ನೀಟಾಗಿ ಹೆಲ್ಪ್ ಮಾಡಿದ್ದಂದರೆ ನನ್ನ ಹಸ್ಬೆಂಡ್ ಆದಿಯವರೇ. ಈಗ ಅವರು ಅಷ್ಟೇ ಚೆನ್ನಾಗಿ ನನ್ನ ಜೊತೆ ಹೆಲ್ಪ್ಗೆ ಸೀರೆ ಎಲ್ಲ ಉಡ್ಸೋಕ್ಕೆ ಹೆಲ್ಪ್ ಮಾಡಿದ್ರು. ಸೀರೆ ಉಡ್ಸೋಕ್ಕೆ ಜಾಸ್ತಿ ಪಿನ್ ಅಂತೂ ನಾವು ಹಾಕೇ ಇಲ್ಲ, ಒಂದು 3 ಪಿನ್ ಮಾತ್ರ ಹಾಕಿದ್ದೀವಿ. ಅದಾದಮೇಲೆ ನೋಡಿ ಸೆರ್ಗೆಲ್ಲ ಈ ರೀತಿ ಹಾಕಿ ಅದಕ್ಕೆ ಡಾಬ್ ಹಾಕಿ ಒಂಥರ ಗೊಂಬೆ ಥರ ನಾವು ಲಕ್ಷ್ಮಿನ ರೆಡಿ ಮಾಡಿದ್ವಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ರೀತಿ ನೀಟಾಗಿ ನಾವು ಉಡ್ಸಿದ ಮೇಲೆ ಆಮೇಲೆ ನಾವು ಈ ಬಿಂದಿಗೆ ತಗೊಂಡು ದೇವ್ರ ಮನೆಯಲ್ಲಿ ಇಡ್ತೀವಿ. ಸೊ ಇದು ಯಾವ ಥರ ಇಡೋದು ಅದಕ್ಕೂ ಏನು ಪ್ರೊಸೀಜರು ಅನ್ನೋದನ್ನ ನಾವು ಮುಂದೆ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ನಾವು ಈ ಥರ ಸೀರೆ ಉಡ್ಸಿದ ಮೇಲೆ ಒಂದು ಸ್ಟೂಲ್ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ಬಿಂದಿಗೆ ಇಟ್ವಿ. ಅದಾದಮೇಲೆ ಆ ಕಳಶದ ಚೊಂಬಿಗೆ ನಾನು ನೀರು ಹಾಕಿ ಒಂದು 5 ವಿಳ್ಳೆದೆಲೆನ ನಾನು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. 5 ವಿಳ್ಳೆದೆಲೆ ಆದಮೇಲೆ ಒಂದು ಕಾಯಿಗೆ ನಾನು ಅರಿಶಿನ ಎಲ್ಲ ನೀಟಾಗಿ ಹಚ್ಚಿ ಅದು ಕುಂಕುಮ ಎಲ್ಲ ಹಾಕಿ ನೀಟಾಗಿ ಪ್ರತಿಷ್ಠಾಪನೆ ಮಾಡಿದೆ. ನೋಡಿ ಇವಾಗ ಇಷ್ಟು ನೀಟಾಗೆಲ್ಲ ಪ್ರತಿಷ್ಠಾಪನೆ ಆಗಿದೆ. ಅದಾದಮೇಲೆ ಬಲದಗಡೆಗೆ ಅಂದರೆ ಬಲ ಸೈಡಿಗೆ ನಾವು ಚೌಲಿನ ಹಾಕಿ ಅದಕ್ಕೆ ಮೊಗ್ಗಿನ ಜಡೆ ರೀತಿಲಿ ನಾವು ದೇವರಿಗೆ ಬಿಟ್ವಿ. ದೇವರ ಮುಖವಾಡನ ನಾನು ಹಾಕಿದ್ದೀನಿ, ಹಿಂದೆ ದಾರ ಕಟ್ಟಿದ್ದೀನಿ. ಅದಾದಮೇಲೆ ಅದಕ್ಕೆ ತಾಳಿ ಸಹ ನಾನು ಕಟ್ಟಿದ್ದೀನಿ. ಮುಖವಾಡಕ್ಕೆ ಹೇಗೆ ಮೇಕಪ್ ಮಾಡೋದು ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ದೇವಿಗೆ ಅಲಂಕಾರಕ್ಕೆ ಮನೆಯಲ್ಲಿ ಇರುವಂತಹ ಒಡವೆಗಳನ್ನ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ವಿ. ಹೆಣ್ಮಕ್ಳಂದರೆ ಹಾಗೆ ಅಲ್ವಾ, ಏನೇ ಇದ್ರೂ ಚೆನ್ನಾಗಿ ರೆಡಿ ಆದರೆ ಹೆಣ್ಮಕ್ಳು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾರೆ. ಅದೇ ರೀತಿ ನಾವೇ ರೆಡಿ ಆಗ್ತಾ ಇದ್ದೀವಿ ಅನ್ನೋ ರೀತಿಯೇ ಲಕ್ಷ್ಮಿಗೂ ನಾವು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಾದಮೇಲೆ ಕೊನೆಯದಾಗಿ ನಾನು ದೇವರಿಗೆ ಹಾರ ಹಾಕಿ ರೆಡಿ ಮಾಡ್ಕೊಂಡ್ವಿ. ಸೊ ಎಲ್ಲ ರೆಡಿ ಆದಮೇಲೆ ಲೈಟಿಂಗ್ಸ್ ಎಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಹಾಕಿದ್ಮೇಲೆ ಒಂದು 5 ಥರ ಸಿಹಿ ತಿಂಡಿಗಳನ್ನ ಮನೆಯಲ್ಲೇ ಮಾಡಿ ಅದನ್ನು ದೇವ್ರ ಮುಂದೆ ಇಟ್ಟು ನೀಟಾಗೆಲ್ಲ ರೆಡಿ ಮಾಡ್ಕೊಂಡ್ವಿ. ರೆಡಿ ಆದಮೇಲೆ ಅತ್ತೆ ಎಲ್ಲ ದೀಪ ಎಲ್ಲ ಹಚ್ಚಿದ್ರು. ಲಕ್ಷ್ಮೀ ದೇವರ ಪಕ್ಕ ನಾವು ಬಾಳೆಕಂದು ಮತ್ತು ಕಬ್ಬಿನ ಗರಿ ಏನು ಬರುತ್ತೆ ಅದನ್ನು ಇಟ್ಟಿದ್ದೀವಿ.
ಲಕ್ಷ್ಮೀ ದೇವಿಗೆ ಯಾವಾಗಲೂ ಮಡಿಲಕ್ಕಿ ಇಡಲೇಬೇಕು. ಅದು ಯಾವ ಥರ ಅಂತ ಅಂದರೆ, ಒಂದು ತಟ್ಟೆಗೆ ಅಕ್ಕಿ ಹಾಕಿ ಅದ್ರ ಮೇಲೆ ಕೊಬ್ಬರಿ, ಬೆಲ್ಲ, ಅರಿಶಿನ, ಕುಂಕುಮ ಮತ್ತು ವೀಳ್ಯದೆಲೆ, ಅಡಿಕೆ, ಅದಕ್ಕೆ ದುಡ್ಡು, ಬಳೆ, ಬ್ಲೌಸ್ ಪೀಸು ಇಷ್ಟನ್ನು ನಾವು ಮಡಿಲಕ್ಕಿನ ತುಂಬಲೇಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ. ನೋಡಿ ಅಲಂಕಾರ ನಾವು ಈ ರೀತಿ ಮಾಡಿದ್ದೀವಿ. ಎಲೆ ಇಟ್ಟಿದ್ದೀವಿ, 5 ಥರ ಸ್ವೀಟು, ಆರತಿ ಬೆಳಗಕ್ಕೆ ದೀಪ, ಹಾಗೆ ಮಡಿಲಕ್ಕಿ ದೇವರಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ದುಡ್ಡು ಇಡಲೇಬೇಕು. ಹಣ್ಣು, ಡ್ರೈ ಫ್ರೂಟ್ಸು ಇಷ್ಟೆಲ್ಲ ಇಟ್ಟು ನಾವು ಶುದ್ಧವಾಗಿ ನಾವು ದೇವ್ರನ್ನ ನಾವು ಕೂರಿಸಿದ್ದೀವಿ, ಪ್ರತಿಷ್ಠಾಪನೆ ಮಾಡಿದ್ದೀವಿ. ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯಸ್ಸು, ಆರೋಗ್ಯ, ಯಶಸ್ಸು, ನೀವು ಏನೇನು ಬೇಡ್ಕೊತೀರಾ ಎಲ್ಲ ವರಮಹಾಲಕ್ಷ್ಮಿ ಕೊಡಲಿ ಅಂತ ದೇವರಲ್ಲಿ ಕೇಳಿಕೊಂಡು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟು ಎಲ್ಲ ನಾವು ರೆಡಿ ಮಾಡಿದ್ಮೇಲೆ ಈ ಥರ ಮಂಗಳಾರತಿ, ದೀಪದಾರತಿನ ನಾವು ಬೆಳಗಿದ್ವಿ. ಸೊ ಮನೇಲಿ ಇರೋರು ಎಲ್ಲರೂ ಸಹ ಅವರ ಆಸೆಗಳು, ಕನಸುಗಳು ಏನೇನಿದೆ ದೇವಿ ಮುಂದೆ ನಿಂತ್ಕೊಂಡು ಎಲ್ಲ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಬೇಡ್ಕೊಂಡ್ರು. ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ವಾಸಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಮಾಂ. ಪೂಜೆ ಆದಮೇಲೆ ಬೆಳಗಿನ ತಿಂಡಿಗೆ ಅವರೆಕಾಳು ಇಡ್ಲಿ ಮತ್ತು ಚಟ್ನಿ ಮಾಡಿದರು. ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಒಬ್ಬಟ್ಟು, ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾರೆ, ಸಕ್ಕತ್ತಾಗಿತ್ತು. ಕೋಸಂಬರಿ ಜೊತೆಗೆ ಅವರೆಕಾಳಿನ ಗೊಜ್ಜು, ಹಾಗೆ ನಮ್ಮ ಮನೇಲಿ ಒಬ್ಬಟ್ಟಿನ ಹೂರ್ಣ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಅದನ್ನು ಸೈಡ್ಗೆ ಹಾಕ್ಕೊಂಡು ಪುಳಿಯೋಗರೆ ಜೊತೆಗೆ ಕೊನೆಯಲ್ಲಿ ಅನ್ನ ಸಾಂಬಾರು ಇಷ್ಟನ್ನು ಅಡುಗೆ ಎಲ್ಲ ಮಾಡಿ ನಾವು ಹಬ್ಬದ ಊಟ ಮಾಡಿದ್ವಿ. ಸಂಜೆ ಆಗ್ತಾ ಇದ್ದಂಗೆ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದರು. ಅವ್ರಿಗೂ ಕೂಡ ನಾವು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ಸಹ ಬೇರೆಯವ್ರ ಮನೆಗೆ ಅಂದರೆ ಕಸಿನ್ಸ್ ಮನೆಗೆಲ್ಲ ಹೋಗಿ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಬಂದ್ವಿ. ಸೊ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಈ ರೀತಿಯಾಗಿ ನಡೀತು. ನಿಮ್ಮ ಮನೇಲಿ ಹೇಗೆ ನಡೀತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.